ಜನ ಕೇಳಿದ್ದು ಎಜುಕೇಷನ್ ಲೋನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ನಾನು ನಿಮಗೆ ಸ್ಕಾಲರ್ಶಿಪ್ ಯಾವ ರೀತಿ ಬರುತ್ತೆ, ಎಜುಕೇಷನ್ ಲೋನ್ ನಿಮ್ಗೆ ಯಾವ ರೀತಿ ಸಿಗುತ್ತೆ, ಮತ್ತು ಹಾಸ್ಟೆಲ್ಗೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಗೌರ್ಮೆಂಟ್ ಹಾಸ್ಟೆಲ್ಗೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುವಂಥನೇ ವಿಡಿಯೋ ಇದು. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಫಸ್ಟ್ ಲೋನ್ ಬಗ್ಗೆನೇ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಿಮಗೆ ಬ್ಯಾಂಕ್ ಲೋನ್ ಬೇಕಾ, 4 ಲಕ್ಷದವರೆಗೂ ಕೂಡ ಏನು ಕೂಡ ಶ್ಯೂರಿಟಿ ಬೇಡ, ಆರಾಮಾಗಿ ಕೊಡ್ತಾರೆ. ಮತ್ತು ಇಲ್ಲಿ ಮೇಯ್ನಾಗಿ ಬ್ಯಾಂಕ್ ಲೋನ್ ತೊಗೋಬೇಕಾದ್ರೆ ಮೇಯ್ನಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು ನಿಮ್ಗೇನಿರುತ್ತೆ ಅಂದರೆ ಕೆಲವು ಬ್ಯಾಂಕಲ್ಲಿ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇರುತ್ತೆ, ಕೆಲವು ಬ್ಯಾಂಕಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ, ಮತ್ತು ಕೆಲವು ಬ್ಯಾಂಕಲ್ಲಿ ಏನಾಗಿರುತ್ತೆ ಅಂದರೆ ರೀಪೇಮೆಂಟ್ ಡೇಟ್ ಬಂದುಬಿಟ್ಟು ಜಾಸ್ತಿ ದಿನಕ್ಕೆ ಕೊಟ್ಟಿರ್ತಾರೆ, ಇನ್ನೊಂದು ಬ್ಯಾಂಕಲ್ಲಿ ಕಮ್ಮಿ ಕೊಟ್ಟಿರ್ತಾರೆ. ಇವಾಗ ಎಕ್ಸಾಂಪಲ್ ನೀವೇನಾದರೂ ಇವಾಗ ಇಂಜಿನಿಯರಿಂಗ್ ಮಾಡೋಕ್ಕೆ ಲೋನ್ ತೊಗೋತಾ ಇದ್ದೀರಾ, ಇಲ್ಲಿ 4 ವರ್ಷದವರೆಗೂ ಕೂಡ ನಿಮಗೆ ಯಾವುದೇ ಥರದ ಬಡ್ಡಿ ಇರಲ್ಲ, ಅದಾದಮೇಲೆ 6 ತಿಂಗಳೂ ಕೂಡ ಬಡ್ಡಿ ಇರಲ್ಲ. ಅದಾದಮೇಲೆ ಏನಾಗುತ್ತೆ ಅಂದರೆ ರ್ಯಾಪಿಡಾಗಿ ಬಡ್ಡಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 5% ಕೆಲವು ಬ್ಯಾಂಕಲ್ಲಿ, ಕೆಲವು ಬ್ಯಾಂಕಲ್ಲಿ 10%, ಕೆಲವು ಬ್ಯಾಂಕಲ್ಲಿ 12%, ಆ ರೀತಿ ನಡೆಯುತ್ತೆ. ಸರಿನಾ? ನಿಮಗೆ ಯಾವ ರೀತಿ ರೀಪೇ ಮಾಡಬೇಕಾಗುತ್ತೆ, ತಿಂಗಳು ಕಟ್ತೀರಾ ಅಥವಾ 3 ತಿಂಗಳಿಗೆ ಒಂದ್ಸಲಿ ಕಟ್ತೀರಾ ದುಡ್ಡನ್ನ, ಯಾವ ರೀತಿ ಎಷ್ಟು ಅಮೌಂಟ್ ಕಟ್ತೀರಾ ಅನ್ನೋದನ್ನ ನೀವು ಲೋನ್ ತೊಗೊಳಕ್ಕಿಂತ ಮುಂಚೆನೇ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡ್ಕೋಬೇಕಾಗುತ್ತೆ. ಸರಿನಾ? ನಿಮಗೆ ಲೋನ್ ಅಮೌಂಟ್ ಯಾವ ರೀತಿ ಸ್ಯಾಂಕ್ಷನ್ ಮಾಡ್ತಾರೆ ಅಂದರೆ, ಇದು ಸ್ಯಾಡ್ ರಿಯಾಲಿಟಿ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಫಸ್ಟ್ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಆಗೋಕ್ಕಿಂತ ಮುಂಚೆ ನೀವು ಯಾವೊಂದು ಬ್ಯಾಂಕಲ್ಲಿ ಲೋನ್ ತೊಗೋಬೇಕು ಅಂತ ಇದ್ದೀರಲ್ಲ, ಆ ಒಂದು ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡ್ಕೋಬೇಕು. ಅವ್ರೇನು ಹೇಳ್ತಾರೆ ಅಂದರೆ, ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿಬಿಟ್ಟು ಅಲ್ಲಿ ಒಂದು ಎಕ್ಸ್ಪೆಂಡಿಚರ್ ಲೆಟರ್ನ ತೊಗೊಬನ್ನಿ ಕಾಲೇಜ್ ಕಡೆಯಿಂದ ಅಂತ ಹೇಳ್ತಾರೆ. ಆ ಲೆಟ್ರಲ್ಲಿ ನಿಮಗೆ ಎಷ್ಟು ಫೀಸ್ ಮೆನ್ಷನ್ ಮಾಡಿರ್ತಾರಲ್ಲ ಕಾಲೇಜ್ ಫೀಸು, ಅಷ್ಟು ಅಮೌಂಟ್ ಮಾತ್ರ ಸ್ಯಾಂಕ್ಷನ್ ಮಾಡ್ತಾರೆ. ಮತ್ತು ನೆನಪಿರಲಿ, ಬ್ಯಾಂಕ್ ಲೋನ್ ಆಗಬೇಕಾದ್ರೆ ನಿಮಗೆ ಅಮೌಂಟ್ ಬಂದ್ಬಿಟ್ಟು ನಿಮ್ಮ ಕೈಯಲ್ಲಿ ಕ್ಯಾಶ್ ಕೊಡಲ್ಲ, ನಿಮ್ಮ ಕಾಲೇಜಿಗೆ ಹೆಸರಿಗೇ ಚೆಕ್ ಬರೀತಾರೆ. ಡೈರೆಕ್ಟಾಗಿ ಚೆಕ್ ತೊಗೊಂಡು ನೀವು ಕಾಲೇಜ್ ಹೋಗಿ ಕೊಡಬೇಕು, ಅವ್ರು ಅದನ್ನ ಅಲ್ಲಿ ಅಡ್ಜಸ್ಟ್ ಮಾಡ್ಕೋತಾರೆ. ನೀವು ಕಾಲೇಜವ್ರ ಜೊತೆ ಮಾತಾಡ್ಕೊಂಡು ಒಂದೇನಾದರೂ ಜಾಸ್ತಿ ಫೀಸ್ ಕಟ್ಟಿದ್ರೆ ಅದನ್ನ ರೀಫಂಡ್ ಪಡ್ಕೋಬೋದು. ಮತ್ತು ಲ್ಯಾಪ್ಟಾಪ್ ಪಡ್ಕೋಬೇಕು ಅಂದರೂ ಅಷ್ಟೇ, ಬ್ಯಾಂಕಲ್ಲಿ ಹೋಗಿ ಒಂದು DD ಹಾಕ್ಸಿ ಅಲ್ಲಿ ನೀವು ಎಕ್ಸ್ಪೆಂಡಿಚರ್ ಎಲ್ಲ ಹಾಕ್ಸ್ಕೊಂಡು ಯಾವ ಶಾಪಲ್ಲಿ ತೊಗೋತೀರ ಅನ್ನೋದು ಮೊದಲೇ ಡಿಸೈಡ್ ಮಾಡಿಕೊಂಡು ಆ ಶಾಪಿಗೆ ನೀವೊಂದು ಚೆಕ್ ಬರ್ಸ್ಕೊಂಡು ಹೋದರೆ ಚೆಕ್ ಹಾಕಿ ಕೊಡ್ತಾರೆ. ಅಲ್ಲೋಗಿ ನೀವು ಡೈರೆಕ್ಟಾಗಿ ಅದನ್ನ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು, ಲ್ಯಾಪ್ಟಾಪ್ ಪರ್ಚೇಸ್ ಮಾಡೋಕ್ಕೆ. ಈ ರೀತಿ ವರ್ಕ್ ಆಗುತ್ತೆ. ನೀವು ಫಸ್ಟು ಅಡ್ಮಿಷನ್ ಆಗಿಬಿಟ್ಟು ಆಮೇಲೆ ಎಕ್ಸ್ಪೆಂಡಿಚರ್ ತೊಗೊಂಡೋಗಿ ಬ್ಯಾಂಕಿಗೆ ಕೊಟ್ಟರೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಆ ಒಂದು ಚೆಕ್ನ ತೊಗೊಂಡ್ಬಿಟ್ಟು ಕಾಲೇಜಿಗೆ ಕೊಟ್ಟರೆ ಅಲ್ಲಿ ನಿಮಗೆ ಫಸ್ಟ್ ಇಯರ್ ಫೀಸು ಅಲ್ಲಿ ನಿಮ್ಗೆ ಇದಾಗುತ್ತೆ. ಪ್ರತಿ ವರ್ಷವೂ ಕೂಡ ಅದೇ ರೀತಿ ಪ್ರೊಸೆಸ್ನ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸರಿನಾ? ಅದರಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಬೈ ನೋ ಮೇಲೆ ಕ್ಲಿಕ್ ಮಾಡಿ, ನಂತರ ನಿಮಗೆ ಪೇಜ್ ರೀತಿ ಓಪನ್ ಆಗುತ್ತೆ. ಇಲ್ಲಿ KCT ಆಪ್ಷನ್ಗೆ ನೀವು ಯಾವ ರೀತಿ ಟ್ರಿಕ್ಸ್ಗಳನ್ನ ಯೂಸ್ ಮಾಡಬೇಕು, ಸ್ಟ್ರಾಟಜಿಗಳನ್ನ ಯೂಸ್ ಮಾಡಬೇಕು ಎಲ್ಲನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆಫರ್ ಪ್ರೈಸ್ ಕೇವಲ 2 ದಿನ ಇರುತ್ತೆ ಅಷ್ಟೇ, ಬೇಗ ಬೈ ಮಾಡ್ಕೊಳ್ಳಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಒಳ್ಳೆ ಸೀಟ್ನ ಪಡ್ಕೊಳ್ಳೋಕ್ಕೆ ಕೌನ್ಸಿಲಿಂಗಲ್ಲಿ. ಇವಾಗ ಬ್ಯಾಕ್ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ಹಾಸ್ಟೆಲು, ಇಲ್ಲಿ ಕಾಲೇಜ್ ಹಾಸ್ಟೆಲ್ಗೆ ಸೇರ್ಕೋತೀರಾ, ಏನು ಕೂಡ ಅಷ್ಟೊಂದು ಪ್ರೋಸೆಸ್ ಇರಲ್ಲ. ಡೈರೆಕ್ಟಾಗಿ ಒಂದು 50,000 1 ಲಕ್ಷನ ಕೇಳ್ತಾರೆ, ಡೈರೆಕ್ಟಾಗಿ ಕೊಟ್ಬಿಟ್ಟು ನೀವು ಜಾಯ್ನ್ ಆಗ್ಬೋದು. ಆದರೆ BCM ಹಾಸ್ಟೆಲು ಅಂದರೆ ಗೌರ್ಮೆಂಟ್ ಹಾಸ್ಟೆಲ್ ಇದು, ಇಲ್ಲೂ ಕೂಡ ಏನು ಫೆಸಿಲಿಟಿ ಏನು ಅಷ್ಟೊಂದೇನು ವಸ್ಟಾಗಿರಲ್ಲ. ನೀವು ಮೊದಲು ನೋಡ್ಕೋಬೇಕು ಲೊಕೇಶನ್ ಯಾವ ರೀತಿ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ BCM ಹಾಸ್ಟೆಲು ಯಾವ ರೀತಿ ಇರುತ್ತೆ ಎಲ್ಲ ಫೆಸಿಲಿಟಿ ಕೂಡ. ಯಾಕಂದರೆ ಇಲ್ಲಿ BCM ಹಾಸ್ಟೆಲಲ್ಲಿ ಫೀಸ್ ಬಂದ್ಬಿಟ್ಟು ಎಷ್ಟಿರುತ್ತೆ ಗೊತ್ತಾ, ಕೇವಲ 1,500,000 ಅಷ್ಟೇ 1 ವರ್ಷಕ್ಕೆ. ಅದೇ ನೀವು ಕಾಲೇಜಲ್ಲಿ ಹಾಸ್ಟೆಲ್ ಇರ್ತೀರಾ ಅಂದರೆ 1 ಲಕ್ಷನೂ ಕೂಡ ಆಗ್ಬೋದು, 50,000 ಕೂಡ ಆಗ್ಬೋದು. ಕಾಲೇಜು ಮತ್ತು ಹಾಸ್ಟೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸರಿನಾ? ಈ BCM ಹಾಸ್ಟೆಲ್ಗೆ ನೀವು ಯಾವಾಗ ಅಪ್ಲೈ ಮಾಡಬೇಕಂದ್ರೆ, ನೀವು ಫಸ್ಟು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಆದಮೇಲೆ ಅಲ್ಲಿ BCM ಹಾಸ್ಟೆಲ್ಗೆ ಅಪ್ಲಿಕೇಶನ್ನ ಬಿಡ್ತಾರೆ. ಅದನ್ನ ನೋಡ್ಕೊಂಡು ನೀವು ಅಪ್ಲೈ ಮಾಡಿದ್ರೆ ಅಲ್ಲೇ ನಿಮಗೆ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಲಿಸ್ಟಲ್ಲಿ ಆಮೇಲೆ ನಿಮಗೆ ಅಲಾಟ್ ಮಾಡಿಕೊಡ್ತಾರೆ ಹಾಸ್ಟೆಲನ್ನು. ಸರಿನಾ? ಆನ್ಲೈನಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ, ಆಮೇಲೆ ನಿಮ್ಗೆ ಇದು ಅಲಾಟ್ ಆಗುತ್ತೆ. ನೆಕ್ಸ್ಟ್ ಇವಾಗ ಸ್ಕಾಲರ್ಶಿಪ್ ಬಗ್ಗೆ ಬರೋಣ. ಇಲ್ಲಿ ಸ್ಕಾಲರ್ಶಿಪ್ಪಲ್ಲಿ 2 ರೀತಿ ಬರುತ್ತೆ, ಒಂದು ಗೌರ್ಮೆಂಟ್ ಸ್ಕಾಲರ್ಶಿಪ್, ಒಂದು ಪ್ರೈವೇಟ್ ಸ್ಕಾಲರ್ಶಿಪ್. ಗೌರ್ಮೆಂಟದು ಏನು ಸ್ಕಾಲರ್ಶಿಪ್ ಇದೆಯಲ್ಲ 100% ಬಂದೇ ಬರುತ್ತೆ, ಏನೂ ಕೂಡ ಪ್ರಾಬ್ಲಮ್ ಇಲ್ಲ ನೀವು ಕೌನ್ಸಲಿಂಗಿಂದ ಅಡ್ಮಿಷನ್ ಆಗಿದ್ರೆ. ಪ್ರೈವೇಟ್ ಸ್ಕಾಲರ್ಶಿಪ್ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಕೆಲವು ಕಂಪ್ನಿಗಳು ಕೊಡ್ತಾರೆ, ಅಲ್ಲಿ ಯಾರು ಮೆರಿಟ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಒಂದು 80% 90% ತೆಗಿತಾ ಇರ್ತಾರಲ್ಲ ಅಂಥವ್ರು ಕೊಡ್ತಾರೆ. ಅದು ನಿಮ್ಮ ಮೆರಿಟ್ ಬೇಸ್ ಮೇಲೆ ಇಲ್ಲಿ ಸ್ಕಾಲರ್ಶಿಪ್ ಬರುತ್ತೆ, ಪ್ರೈವೇಟಾಗಿ ಕೊಡುವಂಥ ಸ್ಕಾಲರ್ಶಿಪ್. ಇಲ್ಲಿ ಗೌರ್ಮೆಂಟ್ ಸ್ಕಾಲರ್ಶಿಪ್ ಯಾವುದು ಅಂದರೆ SSP ಸ್ಕಾಲರ್ಶಿಪ್ ಅಂತ, ಸ್ಟೇಟ್ ಸ್ಕಾಲರ್ಶಿಪ್ ಅಂತ. ಅದರಲ್ಲಿ ನೀವು ಅಪ್ಲೈ ಮಾಡಿಕೊಂಡ್ರೆ ಇಂಜಿನಿಯರಿಂಗ್ ಅಂದರೆ ಒಂದು 20,000 ಬರುತ್ತೆ. ಮತ್ತು ನೀವೇನಾದರೂ BSc ಅಗ್ರಿ ಮಾಡ್ತೀರಾ ಇನ್ನೊಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಮತ್ತು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಇಂಜಿನಿಯರಿಂಗ್ ಮಾಡ್ತಿರೋ ವಿದ್ಯಾರ್ಥಿ ಏನಾದರೂ OBC ಆಗಿದ್ರೆ ಅವ್ನಿಗೆ 20,000 ಬರುತ್ತೆ ಅಷ್ಟೇ. SC ST ಆಗಿದ್ರೆ ಒಂದು 50,000 60,000 70,000ವರೆಗೂ ಕೂಡ ಬರುತ್ತೆ. ಮತ್ತು ಮುಸ್ಲಿಮ್ ಆಗಿದ್ರೆ ಒಂದು 35,000 ಬರುತ್ತೆ. ಆ ರೀತಿ ಇದು ವೇರಿ ಆಗುತ್ತೆ ಸರಿನಾ, ಕ್ಯಾಟಗರಿ ಮೇಲೆ ಮತ್ತು ನಿಮ್ಮ ಕೋರ್ಸ್ ಮೇಲೆ ಸ್ಕಾಲರ್ಶಿಪ್ ಬರುತ್ತೆ. ನೀವೇನಾದರೂ BSc ಡಿಗ್ರಿ ಮಾಡ್ತಾ ಇದ್ದೀರಾ ಆ ಥರ ಮಾಡಿದ್ರೆ ಒಂದು 10-15,000 ಬರುತ್ತೆ. ಆ ರೀತಿ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ನ ಕೊಡ್ತಾರೆ ಗೌರ್ಮೆಂಟ್ ಅವರು, SSP ಸ್ಕಾಲರ್ಶಿಪ್ ಅಂತ. ಅದಕ್ಕೆ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆದಮೇಲೆ ಒಂದು 2-3 ತಿಂಗಳು ಬಿಡ್ಕೊಂಡು ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಕೌನ್ಸಿಲಿಂಗಿಂದ ಅಡ್ಮಿಷನ್ ಆದರೆ ಮಾತ್ರ ನಿಮಗೆಲ್ಲ ಅಮೌಂಟ್ ಬರುತ್ತೆ. ಮತ್ತು ನಿಮ್ಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.